ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 ಶ್ಲೋಕ 20. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದೀವೋ ಭಾವಪಿ ವಿಕಾರಾಶ್ಚ ಗುಣಾಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಈ ಶ್ಲೋಕದ ಭಾವಾರ್ಥ: ಜ್ಞಾನದಿಂದ ಕ್ಷೇತ್ರವನ್ನು, ಕ್ಷೇತ್ರಜ್ಞರನ್ನು, ಆತ್ಮ ಮತ್ತು ಪರಮಾತ್ಮರನ್ನು ಅರ್ಥ ಮಾಡಿಕೊಳ್ಳಬಹುದು. ದೇಹವು ಕ್ಷೇತ್ರ, ಇದು ಐಹಿಕ ಪ್ರಕೃತಿಯಿಂದ ಆದದ್ದು. ದೇಹಧಾರಿಯಾಗಿ ದೇಹದ ಚಟುವಟಿಕೆಗಳನ್ನು ಸವಿಯುತ್ತಿರುವ ವ್ಯಕ್ತಿಗತ ಆತ್ಮವು ಪುರುಷ ಅಥವಾ ಜೀವಿ. ಅವನೊಬ್ಬ ಕ್ಷೇತ್ರಜ್ಞ, ಇನ್ನೊಬ್ಬನು ಪರಮಾತ್ಮನು. ಪರಮಾತ್ಮನು ವ್ಯಕ್ತಿಯ ಆತ್ಮವು ದೇವೋತ್ತಮ ಪರಮಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳು ಎಂಬುದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಗತ ಆತ್ಮನು ಭಗವಂತನ ಶಕ್ತಿಯ ವರ್ಗಕ್ಕೆ ಸೇರಿದವನು. ಪರಮಾತ್ಮನು ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವನು. ಈ ಪ್ರಕೃತಿ ಪುರುಷ ಎರಡೂ ಅನಾದಿಯಾದುದು. ಈ ರೀತಿ ಸಂಪೂರ್ಣ ವಿಚಾರ ಮತ್ತು ತ್ರಿಗುಣಗಳು ಪ್ರಕೃತಿಯಿಂದಲೇ ಉತ್ಪನ್ನವಾದುದೆಂದು ತಿಳಿ.